ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ. ಎಲ್ಲ BJP ಮುಖಂಡರು ವಿಶ್ವಗುರು ಅಂತ ನೀವು ಹೇಳ್ತೀರಿ, ಭಾಳ ಪವರ್ಫುಲ್ ಅಂತ ಹೇಳ್ತೀರಿ. ಪವರ್ಫುಲ್ ಹೇಳಿ ಎಲ್ಲ ಕೆಲಸ ಮಾಡಿ ಬಡತನ ನಿರ್ಮೂಲನೆ ಆಗ್ಬಿಟ್ಟಿದ್ದಾರೆ. ಇಷ್ಟ್ಯಾಗ ಮೋದಿ ಸಾಹೇಬ್ರು ತಿರುಗಾಡಬೇಕು? ಒಂದೇ ಸಲ ಮೇರೆ ಪ್ಯಾರ ದೇಶವಾಸಿಯೋ ಮೇರ ಬಹನೋರ್ ಭಯೋ ಮುಜೆ ವೋಟ್ ದೋದು ಅಂತೇಳಿ ಮಕ್ಕಂಬಿಟ್ರೆ ಆಗ್ತಿತ್ತು. ಇಷ್ಟ್ಯಾಕೆ ಕಷ್ಟ ಬೀಳ್ಬೇಕು ಅವರು? ಇಷ್ಟ್ಯಾಕೆ ಸಣ್ಣ ಸಣ್ಣ ಪಾರ್ಟಿ ಜೊತೆ ಅಲಯನ್ಸ್ ಮಾಡ್ಕೋಬೇಕು? JDS ಜೊತೆ ಯಾಕೆ ಅಲಯನ್ಸ್ ಮಾಡ್ಕೋಬೇಕು? ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾಕೆ ವಾಪಸ್ ತಗೋಬೇಕು? ದೇರ್ ಈಸ್ ಅ ರೀಸನ್ ಟು ಇಟ್ ಅಲ್ಲ. ಸೋಲ್ತಾರನ್ನ ಭಯ ಇದೆ. ಆಮೇಲೆ EVM ಸೆಟ್ ಮಾಡ್ಬೇಕು. ಈಗ ಅವರೆಲ್ಲ ಇರ್ತಕ್ಕಂಥದ್ದು EVM ಸೆಟ್ ಮಾಡ್ಲಾರ ಗೆಲ್ಲಕ್ಕಾಗೋದಿಲ್ಲ. ಇಟ್ಸ್ ನಾಟ್ ಎನ್ ಅಲಿಗೇಷನ್, ಆಲ್ರೆಡಿ ದರ್ ಪ್ರೂಫ್. ಐ ಆಮ್ ನಾಟ್ ಗಿವಿಂಗ್ ಎನಿ ಅಲಿಗೇಷನ್ಸ್. ಐ ನೆವರ್ ಮೇಕ್ ಅಲಿಗೇಷನ್ಸ್ ವಿತೌಟ್ ಎನಿ ಅನ್ಬಯಾಸ್ಡ್ ಆಗಿ ಅಲಿಗೇಷನ್ಸ್ ಮಾಡಲ್ಲ. ಈಗ ಮೊನ್ನೆ ತಾನೇ ಪ್ರಶಾಂತ್ ಭೂಷಣ್ ಅವರು ಸಬ್ಮಿಟಿಂಗ್ ಪ್ರೂಫ್ಸ್ ಮೊನ್ನೆ ಅದು ಮೇಯರ್ ಎಲೆಕ್ಷನ್ ನೋಡಿದ್ರಲ್ಲ, ಹೆಂಗೆ ಮಾಡಿದಾರೆ, ಈಗ ಮಾಡಿದ್ರೆ ನೋಡಿದ್ರಲ್ಲ. ಪವರ್ಫುಲ್ ಅಲ್ಲ, ಪವರ್ಫುಲ್, ಎಷ್ಟು ಪವರ್ಫುಲ್ ಇದಾರೆ ನೋಡ್ರಿ. ಸೊ ಅದೇ ಹೇಳ್ತದ್ನಲ್ಲ, ಕೇರಳದಾಗ ಹೇಳಿದ್ನಲ್ಲ ನಿಮಗೆ. ಅಲ್ಲ, EVM ಟ್ಯಾಂಪರಿಂಗ್ ಆಗಿದೆ, EVM ನಲ್ಲಿ ಮಿಸ್ಟೇಕ್ಸ್ ಕಂಡು ಬರ್ತಾ ಇದೆ, ಸೋರ್ಸ್ ಕೋಡ್ ಬೇರೆ ಕಡೆ ಹೋಗಿದೆ, ಸೋರ್ಸ್ ಕೋಡ್ಲಿಂದ ಮಾಡ್ಬೋದು ಅಂತೇಳಿ ಇಟ್ಸ್ ಟ್ರಯಲ್. ಸೊ ಫೇರ್ ಇಲ್ಲ ಸರ್. ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡ್ತಾರೆ, ಯಾಕೆ ಯತ್ನಾಳ್ ಸಾಹೇಬ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡಂಗಿಲ್ಲ? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡೋದು ಬೇಡ. ಆಮೇಲೆ ಏನು ಭಾಳ ದೊಡ್ಡ 2 ಸಾಧನೆ. ಒಂದು, ದಯವಿಟ್ಟು ಕೇಳ್ಕೊಳ್ಳಿ, ಆಲ್ ಓವರ್ ವರ್ಲ್ಡ್ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ. ನಾನು ಹೇಳ್ತಾರೆ, ನೀತಿ ಆಯೋಗ ರಿಪೋರ್ಟ್ ಇದೆ, ಬೇಕಾದ್ರೆ ಓದ್ ನೋಡ್ರಿ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ವಿ ಆರ್ ದ ಒನ್ಲಿ ಕಂಟ್ರಿ ಇನ್ ದ ಹೋಲ್ ವರ್ಲ್ಡ್ ವೇರ್ ವಿ ಆರ್ ಸ್ಪೆಂಟ್ ಲೆಸ್ ಮನಿ, ಅಂದರೆ 0 ಮನಿ ಆನ್ ಇನ್ವೆನ್ಷನ್, ರಿಸರ್ಚ್, ಸೈನ್ಸ್. ಆಮೇಲೆ ನಾವು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಬೀಫ್ ಎಕ್ಸ್ಪೋರ್ಟ್ನಲ್ಲಿ. ಬೀಫ್ ಎಕ್ಸ್ಪೋರ್ಟ್ನಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. BJP ಹೇಳೋದಲ್ಲ ಅದು, ನೋಡ್ರಿ. ಬೀಫ್ ಎಕ್ಸ್ಪೋರ್ಟ್ನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ ಈ ಪ್ರಪಂಚದಲ್ಲಿ. ಯಾಕೆ ಹೇಳೋದಲ್ಲ BJP ಇರೋದು? ಇದು ಸಾಧನೆ ಅಲ್ವಾ? ಇಸ್ ಇಟ್ ನಾಟ್ ಎ ಸಾಧನೆ? BSNL ಎಲ್ಲ ಸ್ಟಾರ್ಟ್ ಆಗಿತ್ತು, BSNL ಮುಚ್ಚಿಬಿಟ್ಟಿವಿ, ಇದು ಗ್ರೇಟ್ ಸಾಧನೆ. ರೈಲ್ವೆ ಪ್ರೈವೇಟೈಸ್ ಮಾಡಿಬಿಟ್ಟಿವಿ, ಗ್ರೇಟ್ ಸಾಧನೆ. ಪೋರ್ಟ್ಗಳು ಪ್ರೈವೇಟೈಸ್ ಮಾಡಿಬಿಟ್ಟಿವಿ, ಗ್ರೇಟ್ ಸಾಧನೆ. ನರೇಂದ್ರ ಮೋದಿ ಸಾಹೇಬ್ರು 20 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾಡಿಬಿಟ್ರೆ, ಇದು ಗ್ರೇಟ್ ಸಾಧನೆ. GDP ಕುಸ್ತೋಗೈತೆ, ಗ್ರೇಟ್ಸ್. ಇದ್ರ ಬಗ್ಗೆ ಮಾತನಾಡ್ಬೇಕಲ್ವ? ಕೇಳಿ ಮತ್ತೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಬೀಫ್ ಎಕ್ಸ್ಪೋರ್ಟ್ ನಂಬರ್ 2 ಇದ್ದೀವಿ ವರ್ಲ್ಡಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.